ಶ್ರೀ ಗುರುಭ್ಯೋ ನಮಃ. ಶ್ರೀ ಶಿವಕುಮಾರ ಮಹಾಸ್ವಾಮಿನೇ ನಮೋ ನಮಃ. ಆತ್ಮೀಯ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಮೀನರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜುಲೈ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಯಾವ ಗ್ರಹದಿಂದ ಶುಭವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಮೀನರಾಶಿಯವರಿಗೆ ಗುರುಬಲ ಇಲ್ಲ, ಶನಿ ಬಲನೂ ಇಲ್ಲ. ಶನಿ ನಷ್ಟಭಾವದಲ್ಲಿದ್ದಾನೆ, ಗುರು ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿರ್ತಕ್ಕಂಥ ಗುರು ಏನೇನು ಫಲಗಳನ್ನು ಕೊಡ್ತಾನೆ, ನಷ್ಟ ಭಾವದಲ್ಲಿರ್ತಕ್ಕಂಥ ಶನಿ ಪರಮಾತ್ಮ ಏನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಗಳ ಬಗ್ಗೆ ನೋಡ್ಕೊಂಡು ಬರೋಣ. ಶುಕ್ರ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕುಜ 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಗುರು ಯಥಾಸ್ಥಿತಿಯಾಗಿ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 15 ದಿವಸಗಳ ಕಾಲ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬುಧ 19ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 19 ದಿವಸಗಳ ಕಾಲ ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ ಅಂತ. ಜೊತೆಗೆ ಶುಕ್ರ 31ನೇ ತಾರೀಕು ತನ್ನ ಶತ್ರುವಿನ ಮನೆಗೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗುರು ಯಥಾಸ್ಥಿತಿಯಾಗಿ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದು ಅದು ಕುಜನ ಜೊತೆಗೆ ಇರುವುದರಿಂದ ಏನೇನು ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ರಾಹುನು ಕೂಡ ಯಥಾಸ್ಥಿತಿಯಾಗಿ ಸ್ವಕ್ಷೇತ್ರದಲ್ಲಿದ್ದಾರೆ. ಕೇತು ಬಂದು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹೀಗೆ ಆಷಾಢ ಮಾಸ ಜುಲೈ ತಿಂಗಳಿನಲ್ಲಿ 6ನೇ ತಾರೀಕು ಪ್ರಾರಂಭ ಆಗಿದ್ದು ಆಗಸ್ಟ್ ಅಂದ್ರೆ 8ನೇ ತಾರೀಕು 4ನೇ ದಿನಾಂಕದಲ್ಲಿ ಆಷಾಢ ಮಾಸ ಸಮಾಪ್ತಿಯಾಗುತ್ತದೆ. ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರ್ತಾ ಇದ್ದಾವೆ. ಆ 4 ಶುಕ್ರವಾರದ ದಿನಾಂಕವನ್ನು ಕೂಡ ನಾನು ಇಲ್ಲಿ ತಿಳಿಸಿಕೊಡ್ತೇನೆ. ಮೊದಲನೇ ಶುಕ್ರವಾರ 12ನೇ ತಾರೀಕು, 2ನೇ ಶುಕ್ರವಾರ 19ನೇ ತಾರೀಕು, 3ನೇ ಶುಕ್ರವಾರ 26ನೇ ತಾರೀಕು, 4ನೇ ಶುಕ್ರವಾರ ಆಗಸ್ಟ್ 2ನೇ ತಾರೀಕು. ಒಟ್ಟಾರೆಯಾಗಿ ನಾವು ಆಷಾಢ ಮಾಸದ ವಿಚಾರವನ್ನು ಕೂಡ ತಿಳಿದುಕೊಂಡು ಬಂದ್ವಿ. ಈ ಆಷಾಢ ಮಾಸದಲ್ಲಿ ಏನು ಪೂಜೆ ಮಾಡಿದ್ರೆ ಏನು ಫಲವನ್ನು ಸಿಗ್ತದೆ. ಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಲಕ್ಷ್ಮಿಯ ದೇವಿಯ ಆರಾಧನೆಯನ್ನ ಮಾಡಿ, ಕನಿಷ್ಠ ಪಕ್ಷ ನಿಮಗೆ ಅದು ಪೂಜೆ ಪುನಸ್ಕಾರವನ್ನು ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಲಕ್ಷ್ಮಿ ಇರುವಂತಹ ದೇವಸ್ಥಾನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ಕ್ಷೀರಾಭಿಷೇಕ ಮಾಡಿಸಿ ತುಂಬಾ ಒಳ್ಳೆಯ ಫಲಗಳನ್ನ ತಾವು ಕಾಣ್ತೀರಾ. ಜೊತೆಗೆ ತಮಗೆ ಬಂದಿರತಕ್ಕಂತ ಯಾವುದೇ ಒಂದು ಕುಟುಂಬ ಕಲಹಾದಿಗಳಾಗಿರ್ಬೋದು, ಅಣ್ಣ ತಮ್ಮರ ಮತ್ತು ದಾಯಾದಿಗಳಿಂದ ಆಗಿರಬಹುದು, ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಆ ಲಕ್ಷ್ಮೀ ದೇವಿಗೆ ಇರುತ್ತೆ. ಏಕೆಂತಂದ್ರೆ ಇಲ್ಲಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ 3 ದೇವರು ಸೇರಿದರೆ ಮಾತ್ರ ಒಂದು ಮನೆಯಲ್ಲಿ ಲಕ್ಷ್ಮಿ ನಿಲ್ಲುವುದಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಲಕ್ಷ್ಮೀರು ವಸತಿ ಜಿಗ್ವಾಗ್ರೆ ಬಂಧನ ಪ್ರಿಯಂ. ಲಕ್ಷ್ಮಿಯು ತನ್ನ ನಾಲಿಗೆಯಲ್ಲಿ ಸ್ಥಿತಿಯಾಗಿರ್ತಾಳೆ. ತಾವೇನು ನುಡಿತೀರೋ ಅದರಂತೆ ನಮ್ಮ ಫಲಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಲಕ್ಷ್ಮಿ ಸೂಚಿಸುತ್ತಾಳೆ. ಆದ್ರಿಂದ ಗ್ರಹಗಳ ಪರಿವರ್ತನೆಯಿಂದ ಯಾವ ಗ್ರಹದಿಂದ ಏನೇನು ಯೋಗಗಳನ್ನು ಸಿಗ್ತವೆ ಅನ್ನುವಂಥದ್ದು ಮೊದಲನೇದಾಗಿ ನೋಡ್ಕೊಂಡು ಬರೋಣ. ರವಿಯು 4ನೇ ಮನೆಯಲ್ಲಿರುವಾಗ ತೀಕ್ಷ್ಣತೆಯಿಂದ
ಅನಾರೋಗ್ಯ ಕಾಡಬಹುದು. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ತಿಂಗಳ ಅಂತ್ಯದಲ್ಲಿ ಅಂದ್ರೆ 15 ದಿವಸಗಳ ನಂತರ ರವಿಯು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರ್ತಾನೆ. ಅಂತಹ ಸಮಯದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ, ಪುತ್ರ ಲಾಭಾದಿಗಳನ್ನು ಕೊಡ್ತಾನೆ, ವ್ಯಾಪಾರ ಲಾಭವನ್ನು ಉಂಟು ಮಾಡ್ತಾನೆ, ಆರೋಗ್ಯ ಸ್ಥಿರತೆಯನ್ನು ಉಂಟು ಮಾಡ್ತಾನೆ, ಮತ್ತೆ ವಾಹನ ಲಾಭವನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಜೊತೆಗೆ ಇಲ್ಲಿ 2ನೇ ಮನೆಯಲ್ಲಿ ಕುಜನಿರುವುದರಿಂದ ರಾಜಕೀಯ ಲಾಭವನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದ್ದಾನೆ. ಹಾಗೂ ದೇಹದಲ್ಲಿ ವಾತ ಪಿತ್ತಾದಿಗಳನ್ನು ಮತ್ತು ಬೆಂಕಿಯ ಅವಘಡಗಳಿಂದ ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು ಈ ಮೀನರಾಶಿಯವರು ಜುಲೈ ತಿಂಗಳಿನಲ್ಲಿ. ಇನ್ನ 3ನೇ ಮನೆಯಲ್ಲಿ ಕುಜ ಗ್ರಹ ಇರುವುದರಿಂದ ಉತ್ತಮ ಫಲಗಳನ್ನು ಕೊಡ್ತಾನೆ, ಧನ ಸಂಪತ್ತು ಕೊಡ್ತಾನೆ, ಭೂಮಿ ಸಂಪತ್ತು ಕೊಡ್ತಾನೆ, ಬುದ್ಧಿ ಶಾಂತಿಯನ್ನಗೊಳಿಸುವಂಥದ್ದು, ಬುದ್ಧಿಯನ್ನ ಅತ್ಯಂತ ಚುರುಕನ್ನಗೊಳಿಸುವಂಥದ್ದು ಕೂಡ ಈ ಮೀನರಾಶಿಯವರಿಗೆ ಕೊಡ್ತಾನೆ. ಜೊತೆಗೆ ವಸ್ತ್ರ ಲಾಭಾದಿಗಳನ್ನ ಕೊಡುವಂತಹ ಸಾಧ್ಯತೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. 5ನೇ ಮನೆಯಲ್ಲಿ ಬುಧ ಗ್ರಹಣ ಇರುವುದರಿಂದ ಪತಿ ಪತ್ನಿಯರ ಸಾಂಸಾರಿಕ ಜೀವನದಲ್ಲಿ ವಿರಸ ವಿರಹ ಅನ್ನುವಂಥದ್ದು ಬರುತ್ತೆ. ಅಲ್ಲಿ ಆರೋಗ್ಯ ಏರುಪೇರುಗಳು ಆಗಬಹುದು, ದುಃಖವನ್ನ ಕೊಡುವಂತಹ ಸಾಧ್ಯತೆಯನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಆದ್ರಿಂದ ಏನು ಪರಿಹಾರ ಅಂತಂದ್ರೆ ಲಕ್ಷ್ಮೀ ನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಜ ಜೀವನದಲ್ಲಿ ಯಾರು ಭಯ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಲಕ್ಷ್ಮೀ ನಾರಾಯಣನ ಪೂಜೆ ಯಾರು ಮಾಡ್ತಾರೋ ಅವರ ಸಂಸಾರಿಕ ಜೀವನ ಉತ್ತಮವಾಗಿರುತ್ತೆ ಅಂತ. ಹಾಗೆ 7ನೇ ಮನೆಯಲ್ಲಿ ಕೇತು, ಮನಸ್ಸು ಚಂಚಲ ಇರುತ್ತೆ. 7ನೇ ಮನೆಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಮನಸ್ಸು ಚಂಚಲ ಇರುತ್ತೆ. ವ್ಯಾಪಾರಕ್ಕೆ ಹಿಂದೇಟಾಗ್ತೀರಾ. ನೀವೇನಾದ್ರೂ ಹೊಸದಾಗಿ ಅಂಗಡಿಯನ್ನು ಓಪನ್ ಮಾಡಿ 1 ವಾರ 10 ದಿವಸಗಳ ಕಾಲ ನಿರಂತರವಾಗಿ ಏನೋ ಒಂದು ಹುಮ್ಮಸ್ಸು, ನಾನು ಲಾಭಗಳನ್ನು ಗಳಿಸ್ತೀನಿ, ನಾನು ಅವನ ತರ ಮಾಡ್ತೀನಿ, ನಾನು ಇವನ್ ತರ ವ್ಯಾಪಾರ ಮಾಡಿ ತೋರಿಸ್ತೀನಿ ಅಮ್ಮ ಅಂತ ಹೇಳ್ತಾರೆ. 1 ವಾರ 10 ದಿವಸಗಳ ಆದ ನಂತರ ಆಗಲೇ ಅಂಗಡಿ ಓಪನ್ ಮಾಡೋದಿಲ್ಲ, ಆ ವ್ಯಾಪಾರಕ್ಕೂ ಕೂಡ ಹೋಗೋದಿಲ್ಲ. ಆ ತರ ಆಲಸ್ಯಗಳನ್ನ ತಂದು ಕೊಡ್ತಾನೆ. ಅದರಿಂದನೂ ಕೂಡ ತಾವು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಇನ್ನ ಉದ್ಯೋಗ ಅವಕಾಶಗಳು ಬಂದರೂ ಕೂಡ ಈ ಮೀನರಾಶಿಯವರು ಹಿಂದೇಟ್ ಹಾಕ್ಬೇಡಿ. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಂಡು ಆ ಉದ್ಯೋಗದ ಕಡೆ ಗಮನವನ್ನು ಹರಿಸಿಕೊಳ್ಳಿ. 19ನೇ ತಾರೀಕು ನಂತರ 6ನೇ ಮನೆಗೆ ಬುಧ ಗ್ರಹ ಪ್ರವೇಶವನ್ನು ಮಾಡ್ತಾನೆ. ಅವಾಗ 20ನೇ ತಾರೀಕು ದಿನಾಂಕದಿಂದನೂ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಆಗುವಂತದ್ದಾಗ್ತದೆ, ಅಥವಾ ವ್ಯಾಪಾರ ಲಾಭವನ್ನು ಕೊಡ್ತಾನೆ. ಯಶಸ್ಸು, ಸ್ಥಾನಮಾನ, ಕೀರ್ತಿ, ಗೌರವ, ಸನ್ಮಾನ, ಏನಪ್ಪಾ ನನ್ನ ಮಗ ಈ ತರ ಓದ್ತಾ ಇದ್ದಾನಲ್ಲ ಅನ್ನುವಂತಹ ತಂದೆ ತಾಯಿಗೆ ಹೆಮ್ಮೆಯನ್ನ ತಂದುಕೊಡುವಂತದ್ದು ಕೂಡ ವಿದ್ಯಾರ್ಥಿಗಳು ಆಗಿರ್ತೀರಾ ಅಂತ. ಹಾಗೆ 3ನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಸ್ವಲ್ಪ ವ್ಯಾಪಾರ ನಷ್ಟವನ್ನು ಸೂಚಿಸ್ತಾ ಇದೆ. ಅದು ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನ ನಿಮ್ಮ ಕೋಪ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಬೇರೆಯವರ ಮೇಲೆ ತೋರಿಸ್ಕೊಳ್ಬೇಡಿ. ಆ ಕೋಪ ನಿಮ್ಮ ಕೈಯನ್ನ ಜಾರುತ್ತು ಅಂದ್ರೆ ಬಹಳ ಕಷ್ಟವನ್ನ ನೀವೇ ತಂದುಕೊಳ್ಳುತ್ತೀರಾ. ಅದರಿಂದ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಇನ್ನು 4ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಮಾತೃ ಸುಖ ಸಿಗುವಂತದ್ದು, ಮಾನಸಿಕ ಸುಖ ಸಿಗುವಂತದ್ದು, ದೈಹಿಕ ಸುಖವನ್ನು ಕೂಡ ಕೊಡುವಂತದ್ದು, ಆರ್ಥಿಕ ಸುಖವನ್ನು ಕೂಡ ಕೊಡುವಂತದ್ದು ಕೂಡ ಇಲ್ಲಿ ಶುಕ್ರ ಸೂಚಿಸ್ತಾ ಇದ್ದಾನೆ. ಮಾತೃ ಸುಖ ಅಂತಂದ್ರೆ ಮಾತೃವಿನಿಂದ ಹಣಕಾಸು ಬರುವಂತದ್ದಾಗಿರ್ಬೋದು, ಅಥವಾ ಮಾತೃವಿನಿಂದ ಮಗನಿಗೆ ಮಮತೆಯ ಕರೆಯೋಲೆ ಅಥವಾ ಮಕ್ಕಳನ್ನ ಪ್ರೀತಿ ಮಾಡುವಂತದ್ದು ಕೂಡ ಮಾತೃ ಸುಖ ಅಂತ ನಾವು ಕರ್ಕೊಳ್ತೀವಿ. ಇನ್ನು ಮಾನಸಿಕ ಸುಖ, ಈ ಮೀನರಾಶಿಯವರಿಗೆ ಮಾನಸಿಕ ಸುಖ ಅಂತಂದ್ರೆ ಅಪ್ಪ ಇವತ್ತು ನಿರಾಳವಾಗಿದ್ದೀನಿ, ಯಾವುದು ಚಿಂತೆ ಇಲ್ಲ ಅನ್ನುವಂಥದ್ದೇ ಕೂಡ ಮಾನಸಿಕ ಸುಖ ಅಂತ ನಾವು ಕರ್ಕೊಳ್ತೀವಿ. ಇನ್ನು ದೈಹಿಕ ಸುಖ, ತುಂಬಾ ಸ್ಟ್ರೈನ್ ಆಗಿರ್ತೀರಾ, ಏನೋ
ಕೆಲಸ ಕಾರ್ಯಗಳು ವಿಪರೀತ. ಆದ್ದರಿಂದನೂ ಕೂಡ ದೈಹಿಕವಾಗಿ ನೀವು ನಿಮ್ಮ ದೇಹದಲ್ಲಿ ಜಡತ್ವಗಳು ಬರುವಂತದ್ದು ಕೂಡ ಇಲ್ಲಿ ಸೂಚಿಸಿದರೂ ಕೂಡ ಆ ಶುಕ್ರ ನಿಮಗೆ ದೈಹಿಕ ಸುಖವನ್ನು ಕೂಡ ಕೊಡ್ತಾ ಇದ್ದಾನೆ. ಜೊತೆಗೆ ಆರ್ಥಿಕ ಸುಖ. ಹೋದ ತಿಂಗಳು ಬಹಳ ಆರ್ಥಿಕ ನಷ್ಟ ಆಗಿತ್ತು. ಈ ತಿಂಗಳು ಆರ್ಥಿಕ ಸುಖವನ್ನು ಕೊಡುವಂತದ್ದು ಶುಕ್ರ ಗ್ರಹ ಸೂಚಿಸ್ತಾ ಇದ್ದಾನೆ. ಅದರಿಂದನೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ನಷ್ಟದಲ್ಲಿ ಶನಿ ಇರುವುದರಿಂದ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಳ್ಳಿ. ನಷ್ಟದಲ್ಲಿ ಶನಿ ಇರುವುದರಿಂದ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಕೊಡ್ತಾನೆ. ದೇಹದಲ್ಲಿ ಆಲಸ್ಯವನ್ನು ಕೂಡ ಉಂಟು ಮಾಡ್ತಾನೆ. ದೇಹದಲ್ಲಿ ಜಡತ್ವಗಳನ್ನು ಕೂಡ ತರ್ತಾನೆ. ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಋಣ, ರೋಗ, ಶತ್ರುವಾದಿಯಿಂದ ಕೂಡ ಕಾಡಿಸ್ತಾನೆ. ಅದರಿಂದ ಕೂಡ ಶನಿ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗಿ ಶನಿ ಪರಮಾತ್ಮನ ಸೇವೆಯನ್ನು ಮಾಡಿ ಒಳ್ಳೆಯದಾಗ್ತದೆ. ಜನ್ಮದಲ್ಲಿ ರಾಹು ಇರುವುದರಿಂದ ಮಕ್ಕಳಿಂದ ಎಚ್ಚರಿಕೆ ವಹಿಸಿಕೊಳ್ಳಬೇಕು. ಮಕ್ಕಳಿಗೆ ವಾಹನ ಕೊಡುವಂತದ್ದಾಗಿರ್ಬೋದು, ಅಥವಾ ಸೈಕಲ್ ಓಡಿಸುವಂತದ್ದಾಗಿರ್ಬೋದು, ಅಥವಾ ಕಾರ್ ಕೊಡುವಂತದ್ದಾಗಿರ್ಬೋದು, ಎಲ್ಲದರ ಬಗ್ಗೆನೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಶಾಲೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಬಹಳ ಜೋಪಾನಾಗಿ ಬಸ್ ಹತ್ತಿಸುವಂತದ್ದಾಗಿರ್ಬೋದು, ಬಸ್ಸಿಂದ ಇಳಿಸಿಕೊಳ್ಳುವಂತದ್ದಾಗಿರ್ಬೋದು, ಬಹಳ ಎಚ್ಚರಿಕೆಯನ್ನ ತಮ್ಮ ಮಕ್ಕಳನ್ನ ಕಾಪಾಡಿಕೊಳ್ಳಿ. ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನಮಸ್ಕಾರಗಳು.